ಗಾರ್ಬೇಜ್ ಸಿಟಿ ಆಗ್ತಾ ಇದೆ ಬ್ರ್ಯಾಂಡ್ ಬೆಂಗಳೂರು. ರಾಜಧಾನಿಯಲ್ಲಿ ಎಲ್ಲಿ ನೋಡಿದ್ರು ಕಸ 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 ಗಬ್ಬೆದ್ದು ನಾರ್ತಾ ಇದೆ ಬೆಂಗಳೂರು ಸಿಟಿ. ಬೆಂಗಳೂರು ಇದೀಗ ಬ್ರ್ಯಾಂಡ್ ಆಗೋ ಬದಲು ಗಾರ್ಬೇಜ್ ಸಿಟಿ ಆಗ್ತಾ ಇದೆ. ಎಲ್ಲಿ ನೋಡಿದ್ರು ಕಸ, ಕಸದ ರಾಶಿ, ಕಸದ ಮೂಟೆ ಗಬ್ಬೆದ್ದು ನಾರ್ತಾ ಇದೆ ಎಲ್ಲ ವಾರ್ಡ್ಗಳು. ಅದರಲ್ಲೂ ಮಿಟ್ಟಗಾನಹಳ್ಳಿ ಡಂಪಿಂಗ್ ಯಾರ್ಡ್ ಅನ್ನ ಬಂದ್ ಮಾಡಿದ್ದು ಮತ್ತಷ್ಟು ದುರ್ವಾಸನೆಗೆ ಕಾರಣವಾಗಿದೆ. ಬೆಂಗಳೂರಿನ ಮಿಟ್ಟಗಾನಹಳ್ಳಿಯಲ್ಲಿ ಡಂಪಿಂಗ್ ಯಾರ್ಡ್ ಬಂದ್ ಆಗಿರೋದು. ಸಿಲಿಕಾನ್ ಸಿಟಿ ಬರ್ತಾ ಬರ್ತಾ ಗಾರ್ಬೇಜ್ ಸಿಟಿ ಆಗ್ತಾ ಇದೆ. ಐಟಿ ಸಿಟಿ, ಸಿಲಿಕಾನ್ ಸಿಟಿ, ಆ ಸಿಟಿ ಈ ಸಿಟಿ ಅಂತ ಹೆಸರು ತಗೊಂಡು ಇನ್ನು ಮುಂದೆ ಗಾರ್ಬೇಜ್ ಸಿಟಿ ಅನ್ನೋ ಒಂದು ಹೊಸ ಮರುನಾಮಕರಣವನ್ನು ಕೂಡ ಬೆಂಗಳೂರಿಗೆ ಮಾಡ್ತಾರೆ. ಈಗ ಆಲ್ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಡಿ, ಕೆಲವೊಂದಿಷ್ಟು ವಾರ್ಡ್ಗಳಲ್ಲಿ ಅವ್ರ ಕೈವ್ರೆ ಸ್ವಯಂ ಪ್ರೇರಿತವಾಗಿ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಆ ಥರ ಆಗ್ತಾ ಇದೆ ಬರ್ತಾ ಬರ್ತಾ ಬೆಂಗಳೂರು. ಸದ್ಯ 2 ದಿನದ ಹಿಂದೆ ಬಂದ್ ಆಗಿರೋದು, 2 ದಿನಕ್ಕೆ ಗಬ್ಬೆದ್ದು ನಾರ್ತಾ ಇದೆ ಮಿಟ್ಟಗಾನಹಳ್ಳಿಯ ಈ ಡಂಪಿಂಗ್ ಯಾರ್ಡ್ ಬಂದ್ ಆಗಿರೋದ್ರಿಂದ. ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಕಸದ ರಾಶಿ ಯಾವ ಥರ ಇದೆ ಅಂತ ಹೇಳಿ. ಹಿಂಗಿದ್ರೆ ಆಚೆ ಈಚೆ ಓಡಾಡೋರ್ಗೆ ರೋಗ ರುಜಿನಗಳು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಸೊ BBMP ಏನು ಕ್ರಮ ಕೈಗೊಳ್ಳುತ್ತೆ? ಮೂಗು ಮುಚ್ಕೊಂಡು ಜನ ಅಲ್ಲಿ ಓಡಾಡ್ತಾ ಇದ್ದಾರೆ, ಆ ಪರಿಸ್ಥಿತಿ ಇದೆ. ಯಾವಾಗ ಅದನ್ನ ಸ್ವಚ್ಛ ಮಾಡ್ತೀರಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ಅಲ್ಲಿನ ಸಾರ್ವಜನಿಕರು. ಎಲ್ಲಿ ನೋಡಿದ್ರು ಕಣ್ಣು ಹಾಯಿಸಿದಲ್ಲೆಲ್ಲ ಕಸ ಕಸ ಕಸ. ಸದ್ಯ ಗಬ್ಬೆದ್ದು ನಾರ್ತಾ ಇದೆ ಮಿಟ್ಟಗಾನಹಳ್ಳಿಯ ಡಂಪಿಂಗ್ ಯಾರ್ಡ್. ಮಿಟ್ಟಗಾನಹಳ್ಳಿ ಡಂಪಿಂಗ್ ಯಾರ್ಡ್ ಬಂದಾಗಿದ್ದು ಕಸದ ರಾಶಿ ಹಾಕಿದ್ದಾರೆ, ಮೂಗು ಮುಚ್ಕೊಂಡು ಜನ ತಿರುಗಾಡ್ತಾ ಇದ್ದಾರೆ. ಗಾರ್ಬೇಜ್ ಸಿಟಿ ಆಗ್ತಾ ಇದೆ ಬ್ರ್ಯಾಂಡ್ ಬೆಂಗಳೂರು. ರಾಜಧಾನಿಯಲ್ಲಿ ಎಲ್ಲಿ ನೋಡಿದ್ರು ಕಸ ಕಸ ಕಸ, ಇದರಿಂದ ಗಬ್ಬೆದ್ದು ನಾರ್ತಾ ಇದೆ